ಈಗ ಕಾಂಗ್ರೆಸ್ಗಂತೂ ಒಳ್ಳೆ ಚಾನ್ಸ್ ಇದೆ. ಇಲ್ಲಿ ನನ್ನ ಕ್ಷೇತ್ರ ಹೊಸಪೇಟೆ ಡೆಫಿನೆಟ್ಲಿ ವಿಲ್ ಗಿವ್ ಲೀಡ್. ಜಿಲ್ಲೆ ಮಾಡಿದ್ಮೇಲೆ ಏನು ರಾತ್ರಿ ಏನು ಒಟ್ಟಂಗಿಲ್ಲ. ನಾವು ಅದಕ್ಕೆಲ್ಲ ಇವಾಗ ಸಿದ್ಧತೆಗಳು ಮಾಡಿಕೊಂಡು ಆ ಇನ್ಫ್ರಾಸ್ಟ್ರಕ್ಚರ್ ಕಟ್ಬಿಟ್ಟು ಆಮೇಲೆ ಜನಕ್ಕೆ ಡೆಲಿವರ್ ಮಾಡಬೇಕಾಗುತ್ತೆ. ಭಾಳಷ್ಟು ಕೆಲಸಗಳಿದಾವೆ, ಮಾಡಬೇಕು. ಈ ಸಾರಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಬರಬೇಕು, ಒಂದು ಅವಕಾಶ ಕೊಡೋಣ, ರಾಹುಲ್ ಗಾಂಧಿನ ಪ್ರಧಾನಿಯಾಗಿ ನೋಡೋಣ ಅನ್ನೋದೊಂದು ನಿರೀಕ್ಷೆ ಇಟ್ಕೊಂಡು ಕೊಡ್ತಾರೆ. ಈಗ ಕಾಂಗ್ರೆಸ್ಗಂತೂ ಒಳ್ಳೆ ಚಾನ್ಸ್ ಇದೆ. ಇಲ್ಲಿ ನನ್ನ ಕ್ಷೇತ್ರ ಹೊಸಪೇಟೆ, ನನಗಂತೂ ವಿಶ್ವಾಸ ಇದೆ ಲೀಡ್ ಬರುತ್ತೆ ಅನ್ನೋದು. ಡೆಫಿನೆಟ್ಲಿ ವಿಲ್ ಗಿವ್ ಲೀಡ್. ಸರ್, ಏನು ಒಂದು ಪಂಚ ಯೋಜನೆಗಳಿದೆಯಲ್ಲ ಸರ್, ಅದು ಇನ್ನೂ 100% ರೀಚ್ ಆಗಿಲ್ಲ ಅಂತ ಅದೆಲ್ಲ ಸುಳ್ಳದು. ಇವಾಗ ನಾವು ಹೊಸಪೇಟೆ ಕ್ಷೇತ್ರದಲ್ಲಿ 74,000 ಮನೆಗಳಿದಾವೆ. 69,000 ಮನೆಗಳಿಗಾಗಲೇ ಮಾಡ್ತಾಯಿದೆ. ಹಾಗಾಗಿ ಎವ್ರಿಥಿಂಗ್ ಇಸ್ ರೀಚಿಂಗ್. ಯಾರ್ಯಾರಿಗೆ ರೀಚ್ ಆಗಬೇಕು ಎಲ್ಲರಿಗೂ ರೀಚ್ ಆಗ್ತದೆ. ಇವಾಗ ಏನಂದರೆ ಅವರು ಮತದಾರರು ಸ್ವಲ್ಪ ವೇವರಿ ಇದ್ದರು, ಆ ಕಡೆ ಈ ಕಡೆ ಇದ್ದರು. ಅವ್ರು ಬಂದಿರೋದ್ರಿಂದ ಸ್ವಲ್ಪ ಕನ್ಸಾಲಿಡೇಷನ್ ಆಗುತ್ತೆ. ಇಲ್ಲಂದರೆ ಅವರು ಆ ವೋಟರ್ಸೇ ಸ್ವಲ್ಪ ಜನ ಕಾಂಗ್ರೆಸ್ಗೆ ವೋಟ್ ಮಾಡೋರು ಅಂತ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಅದರಿಂದನೇ ಎಫೆಕ್ಟ್ ಆಗಲಿ, ಬೇರೆ ಯಾವುದೇ ಎಫೆಕ್ಟ್ ಇಲ್ಲ. ಸರ್, ಆನಂದ್ ಸಿಂಗ್ ಅವರು ಹೇಳ್ತಾರೆ, ನಾನು ಪೀರಿಯಡಲ್ಲಿ ಒಂದು ವಿಜಯನಗರ ಜಿಲ್ಲೆ ಮಾಡಿದೆ, ಹಾಗಾಗಿ ಹೆಚ್ಚು ಜನ ಒಲವು ತೋರಿಸ್ತಾರೆ ಅಂತ. ಡೆಫಿನೆಟ್ಲಿ, ಯಾಕಂದರೆ ಇನ್ನು ಜಿಲ್ಲೆ ಮಾಡಿರೋದು ಒಳ್ಳೆ ಸುದ್ದಿನೇ. ಅದ್ರ ಬಗ್ಗೆ ಏನು ಅದರ ಎರಡನೇ ವಿಚಾರ ಇಲ್ಲ. ಆದರೆ ಒಲವು ತೋರಿಸೋದು ಅದೆಲ್ಲ ಸೆಕೆಂಡ್ರಿ. ಯಾಕಂದರೆ ಕೆಲಸ ಮಾಡಬೇಕಾಗತ್ತೆ. ಜಿಲ್ಲೆ ಮಾಡಿದ್ರೆ ಮಾಡ್ತಾರೆ ಅನ್ನೋದಲ್ಲ. ಜಿಲ್ಲೆ ಮಾಡಿದ್ಮೇಲೆ ಏನು ರಾತ್ರಿ ಏನು ಒಟ್ಟಂಗಿಲ್ಲ. ನಾವು ಅದಕ್ಕೆಲ್ಲ ಇವಾಗ ಸಿದ್ಧತೆಗಳು ಮಾಡಿಕೊಂಡು ಆ ಇನ್ಫ್ರಾಸ್ಟ್ರಕ್ಚರ್ ಕಟ್ಬಿಟ್ಟು ಆಮೇಲೆ ಜನಕ್ಕೆ ಡೆಲಿವರ್ ಮಾಡಬೇಕಾಗುತ್ತೆ. ಭಾಳಷ್ಟು ಕೆಲಸಗಳಿದಾವೆ, ಮಾಡಬೇಕು. ಇಟ್ಸ್ ಚಾಲೆಂಜಿಂಗ್. ನಮಗೂ ಒಂದು ಚಾಲೆಂಜ್ ಆಗಿದೆ, ಮಾಡಿ ತೋರಿಸ್ತೀವಿ ನಾವು. ಇಸ್ ಸಿಂಪ್ಲಿಸಿಟಿ ಆ್ಯಂಡ್ ಇಸ್ ಡೆಡಿಕೇಶನ್. ಆ್ಯಂಡ್ ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತಾಗಿ ಇರೋದ್ರಿಂದ ದಟ್ ಈಸ್ ಅವರ್ ಸ್ಟ್ರೆಂತ್. ತುಕಾರಾಮ್ ಸಾಹೇಬ್ರು ಕಾಂಗ್ರೆಸ್ ಯಾವತ್ತಿಗೂ ಬಡತನ ನೋಡ್ತಾ ಇದೆ. ಶ್ರೀಮಂತಿಗೆ ಯಾವಾಗೂ ನೋಡಿಲ್ಲ ಅವರು. ಶ್ರೀಮಂತರ ಕಡೆ ಯಾವತ್ತೂ ಆ ಕಡೆ ತಲೆ ಇಟ್ಟು ಇದು ಮಾಡಿಲ್ಲ. ಯಾವತ್ತಿಗೂ ಬರೀ ಬಡವ್ರ ಮೇಲೇ ಕಾಳಜಿ ಇರೋದ್ರಿಂದನೇ ದೇರ್. ಈ ಗಾಂಧಿ ಫ್ಯಾಮ್ಲಿ ಅವ್ರದ್ದು ಒಂದೇ ಒಂದು, ದಿ ಒನ್ಲಿ ಸಿ ಪುವರ್ ಪೀಪಲ್. ನಮ್ಮಂಥ ನಾಯಕರಾಗಲಿ, ಇವತ್ತು ರಾಹುಲ್ ಗಾಂಧಿನೇ ನೀವು ನೋಡ್ತೀರಿ, ನಾವು ಲೀಡರ್ಸ್ ಇದ್ದರೂ ಡಸಂಟ್ ಕೇರ್, ಬಿಕಾಸ್ ಫಾರ್ ಎಮ್ ಫಸ್ಟ್ ಇಸ್ ಪಬ್ಲಿಕ್, ಆಮೇಲೆ ಯು ವಿಲ್ ಸಿ. ಸರ್, ಬೈ ಎಲೆಕ್ಷನ್ ಬಿಟ್ಟರೆ ಲಾಸ್ಟ್ 3-4 ಟರ್ಮಿಂದ BJPನೇ ಇಲ್ಲಿ ಒಂದು ಆಳ್ವಿಕೆ ನಡೆಸ್ತಾರೆ. ಸ್ವಲ್ಪ ಎಲೆಕ್ಷನ್ ಗೆದ್ದು ಬರ್ತಿದ್ದಾರೆ. ಸೊ ಯಾವ ರೀತಿ ಅಂತ ಆನಂದ್ ಸಿಂಗ್, ನಾಟ್ BJP ಪಾರ್ಟಿ. ಆನಂದ್ ಸಿಂಗ್ ಒಂದು ಆತಂದೆ ಇಂಡಿವಿಜುವಲ್ ಕೆಪಾಸಿಟಿ ಇತ್ತು, ಅದರಿಂದ ಗೆದ್ಕೊಂಬರ್ತಿದ್ದ ಅಷ್ಟೇ. ಆಗಲಿ ಪಕ್ಷ ಅದ್ರ ಜೊತೆಗೆ ಆತ ಸ್ವಲ್ಪ ಬೆಂಬಲ ಇತ್ತು ಬರೋದು. ಬಟ್ ಜನ ಇವಾಗ ಬದಲಾವಣೆ ಬಯಸ್ತಾ ಇದ್ದಾರೆ ಎರಡು ಕಡೆಯಿಂದ. ಸೊ ನಮಗೆ ಅವಕಾಶ ಸಿಕ್ಕೈತಿ ಸರ್. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರು ಏನು ನಿರೀಕ್ಷೆ ಪಡ್ತಿದ್ದಾರೆ ಸರ್? ಈ ಸಾರಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಬರಬೇಕು, ಒಂದು ಅವಕಾಶ ಕೊಡೋಣ, ರಾಹುಲ್ ಗಾಂಧಿನ ಪ್ರಧಾನಿಯಾಗಿ ನೋಡೋಣ ಅನ್ನೋದೊಂದು ನಿರೀಕ್ಷೆ ಇಟ್ಕೊಂಡು ಕೊಡ್ತಾಯಿದ್ರು. ರಾಜ್ಯದಲ್ಲಿ ಎಷ್ಟು ನಿರೀಕ್ಷೆ ಪಡ್ತಿದ್ದಾರೆ ಸರ್? ನನಗೆ ತಿಳಿದಂಗೆ ಹೋದ ಬಾರಿ ಏನು BJPಗೆ ಬಂದೈತಿ, ಆ ಸೀಟ್ಸ್ ಕಾಂಗ್ರೆಸ್ ಬರುತ್ತೆ ಅನ್ನೋದು ವಿಶ್ವಾಸ ಇದೆ ನನಗೆ. ಎಸ್ಪೆಷಲಿ ವಿಜಯನಗರ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಡ್ಬೋದು ಸರ್? ಗೆಲ್ತೀವಿ. ಸುಮ್ಮನೆ ನಾವು ಇಷ್ಟು ಲೀಡ್ ಅಷ್ಟು ಲೀಡ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಮಾತಾಡಿ ಇದು ಮಾಡೋದು ಬೇಡ. ಡೆಫಿನೆಟ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ನಲ್ಲಿ ಲೀಡ್ ಬರುತ್ತೆ ಅನ್ನೋದು ವಿಶ್ವಾಸ ಇದೆ. ನಮ್ಮ ಮೂಲಕ ವೋಟರ್ಸ್ ಏನೇನು ಕಷ್ಟಪಡ್ತಾರೆ? ದಯವಿಟ್ಟು ಈ ಸಾರಿ ಜನರ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ಇಡೀ ದೇಶ ಸುತ್ತಿದ್ದಾರೆ, ಜನರ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿದ್ದಾರೆ.
ಅದರದ್ದೊಂದು ಎಕ್ಸಾಂಪಲ್ಲು ಒಂದು 5 ಗ್ಯಾರಂಟಿ ಸ್ಕೀಮ್ಸ್ ಏನು ಕೊಟ್ಟಿದ್ದಾರೆ, ಅದೊಂದು ರಿಸಲ್ಟು. ಅದು ಜಾರಿಗೆ ತೊಗೊಂಬಂದಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಮತ್ತೆ ಫರ್ದರು ಇನ್ನೊಂದು 5-6 ಗ್ಯಾರಂಟಿ ಸ್ಕೀಮ್ಗಳು ಏನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ್ದು, ಒಂದು ವೇಳೆ ರಚನೆ ಆಯ್ತಂದ್ರಿಗಿನ ಡೆಫಿನೆಟ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರಿಗಿನ ಬಡ ಜನರ ಕಷ್ಟ ಸುಖಕ್ಕೆ ಡೆಫಿನೆಟ್ಲಿ ಕೆಲಸ ಮಾಡ್ತಾರೆ ಅನ್ನೋದು ರೈತರ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ ಕಾಳಜಿ ಇರೋ ಸರ್ಕಾರ ಒಂದು ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇಷ್ಟಂತ ಹೇಳಲಿಕ್ಕೆ ಇವತ್ತು ಆತ ತಯಾರಾಗಿದ್ದಾನೆ. ದಯವಿಟ್ಟು ಒಂದು ಅವಕಾಶ ನಮ್ಮ ನಾಯಕರಿಗೆ, ರಾಹುಲ್ ಗಾಂಧಿಯವ್ರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಮತ್ತು ಸಿದ್ದರಾಮಯ್ಯ ಬಂದಿದ್ದಾರೆ, ಎಷ್ಟು ಪರ್ಸೆಂಟ್ ರೇಟ್ ಇನ್ಕ್ರೀಸ್ ಆಗ್ಬೋದು? ಡೆಫಿನೆಟ್ಲಿ ನಮಗೆ ಒಂದು 20% ವೋಟ್ ಟರ್ನ್ ಆಗುತ್ತೆ. ಆಮೇಲೆ ವಿಜಯನಗರ ಹೊಸಪೇಟೆ ಕ್ಷೇತ್ರ ಜನ ತಮಗೆ ಒಂದು ಸಚಿವ ಸ್ಥಾನ ನೋಡಬೇಕು ಅಂತ ಭಾಳಷ್ಟು ಜನ ಅಪೇಕ್ಷೆ ಪಟ್ಟಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟೈತಿ. ಐ ವಿಲ್ ಲೀವ್ ಇಟ್ ಟು ಹೈಕಮಾಂಡ್.